ಮೊನ್ನೆಯಷ್ಟೇ ಬಿಗ್ ಬಾಸ್ ಸೀಸನ್ 10 ಫಿನಾಲೆ ಆಗಿದ್ದು ಕಾರ್ತಿಕ್ ಅವರು ವಿನ್ ಆಗಿದ್ದಾರೆ ಮತ್ತು ಡ್ರೋನ್ ಪ್ರತಾಪ್ ಅವರು ರನ್ನರ್ ಅಪ್ ಆಗಿದ್ದಾರೆ. ಕಾರ್ತಿಕ್ ಅವರು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಲ್ಲ, ಅವರಿಗೆ ಅಷ್ಟು ವೋಟ್ ಬರಲಿಲ್ಲ, ಸ್ಕ್ಯಾಮ್ ಮಾಡಿಸಿದ್ದಾರೆ, BPL ಕಾರ್ಡ್ ವರ್ಕ್ ಆಗಿದೆ, ಹೀಗೆ ಹಲವಾರು ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ಇದೆಷ್ಟು ಸುಳ್ಳು ಅಥವಾ ಸತ್ಯ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 10 ಅಕ್ಟೋಬರ್ 8, 2023ರಂದು ಪ್ರಾರಂಭ ಆಯಿತು. ಗ್ರ್ಯಾಂಡ್ ಓಪನಿಂಗ್ನಲ್ಲಿ ವೀಕ್ಷಕರ ವೋಟಿಂಗ್ ಪ್ರಕಾರ ಹೋಲ್ನಲ್ಲಿದ್ದ ಸದಸ್ಯರನ್ನು ಅಸಮರ್ಥರು ಮತ್ತು ಉಳಿದ ಸದಸ್ಯರನ್ನು ಸಮರ್ಥರು ಎಂಬ ಹೆಸರಿನಿಂದ ಬಿಗ್ ಬಾಸ್ಗೆ ಟೋಟಲ್ 17 ಜನ ಎಂಟ್ರಿ ಆಗುತ್ತಾರೆ. ವಿಶೇಷ ಎಂಬಂತೆ ಫಿನಾಲೆಯಲ್ಲಿ ಮೊದಲನೇ ಸಲ 6 ಜನ ಸ್ಪರ್ಧಿಗಳು ಫಿನಾಲೆ ಸ್ಟೇಜ್ಗೆ ಎಂಟ್ರಿ ಪಡೆಯುತ್ತಾರೆ. ಈ ಹಿಂದಿನ ಸೀಸನ್ಗಳಲ್ಲಿ ಕೇವಲ 5 ಜನರಿಗಷ್ಟೇ ಅವಕಾಶ ಇತ್ತು. ಬಿಗ್ ಬಾಸ್ TRP ಹೆಚ್ಚಿದ್ದ ಕಾರಣ 112 ದಿವಸದವರೆಗೂ ನಡೆಯಿತು. ಬಿಗ್ ಬಾಸ್ ಸೀಸನ್ ವಿನ್ನರ್ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದಂತಹ ಪ್ರೇಕ್ಷಕರು ಲೇಡಿ ಲಯನ್ ಎಂದೇ ಖ್ಯಾತಿಯಾದ ಸಂಗೀತ ಶೃಂಗೇರಿ ಅಥವಾ ಆನೆ ಎಂದೇ ಖ್ಯಾತಿಯಾದ ವಿನಯ್ ಅವರು ಗೆಲ್ಲಬೇಕಿತ್ತು. ಇವರಿಬ್ಬರಿಂದಾಗಿಯೇ ಬಿಗ್ ಬಾಸ್ TRP ಹೆಚ್ಚಿದ್ದು, ಕೊನೆಗೆ ಕಾರ್ತಿಕ್ ಅವರನ್ನು ವಿನ್ ಮಾಡಿಸಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಸಂಗೀತ ಶೃಂಗೇರಿ ಮತ್ತು ವಿನಯ್ ಅವರು ಟಾಸ್ಕ್ಗಳಲ್ಲಿ ಉತ್ತಮ ಪ್ರದರ್ಶನವನ್ನು ತೋರಿದ ಕಾರಣ ಇವರಿಂದಾಗಿಯೇ ಬಿಗ್ ಬಾಸ್ TRP ಹೆಚ್ಚಿತ್ತು. ಬಿಗ್ ಬಾಸ್ನ ಗ್ರ್ಯಾಂಡ್ ಓಪನಿಂಗ್ನಲ್ಲಿ ಅಸಮರ್ಥರಾಗಿ ಎಂಟ್ರಿ ಪಡೆದಂತಹ 3 ಸದಸ್ಯರೇ ಟಾಪ್ 3ಯಲ್ಲಿ ಬಂದದ್ದು ಒಂದು ವಿಶೇಷ. ಸೆಕೆಂಡ್ ರನ್ನರ್ ಅಪ್ ಆದಂತಹ ಸಂಗೀತ ಶೃಂಗೇರಿ ಅವರು ವಿನ್ನರ್ಗಿಂತ ಜಾಸ್ತಿ ವೋಟ್ ಪಡೆದುಕೊಂಡಿದ್ದಾರೆ. ಆದರೆ ಚಾನೆಲ್ನವರನ್ನು ಕಾರ್ತಿಕ್ ಅವರನ್ನು ವಿನ್ ಮಾಡಿಸಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಬರುತ್ತಿದ್ದು, ಇದು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ. ಫಿನಾಲೆ ವೀಕಲ್ಲಿ ಸಂಗೀತ ಶೃಂಗೇರಿಯವರ ಬಗ್ಗೆ ಮತ್ತು ಅವರ ಫ್ಯಾಮಿಲಿಯ ಬಗ್ಗೆ ಇಲ್ಲ ಸಲ್ಲದ ಬ್ಯಾಡ್ ಕಮೆಂಟ್ಸ್ ಮತ್ತು ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಉಂಟು ಮಾಡುವಂತಹ ಪೋಸ್ಟ್ಗಳು ಬರುತ್ತಿದ್ದು, ಸಂಗೀತ ಶೃಂಗೇರಿಯವರು ಪೇಡ್ ಫ್ಯಾನ್ಸ್ಗಳನ್ನು ಹೊಂದಿದ್ದಾರೆ ಎಂಬ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿ ಸಂಗೀತ ಶೃಂಗೇರಿಯವರು ಪೇಡ್ ಫ್ಯಾನ್ಸ್ಗಳನ್ನು ಹೊಂದಿದ್ದಾರೆ ಎಂಬ ವಿಚಾರವು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಆದರೆ ಬಿಗ್ ಬಾಸ್ನಿಂದ ಬಂದ ನಂತರ ಅವರು ನನಗೆ ಪೇಡ್ ಫ್ಯಾನ್ಸ್ಗಳು ಇಲ್ಲ, ನಾನು ಯಾವ ವೋಟ್ಗಾಗಿಯೂ ಹಣವನ್ನು ಖರ್ಚು ಮಾಡಲಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ನಾನು ಪೇಡ್ ಫ್ಯಾನ್ಸ್ಗಳನ್ನು ಹೊಂದಿದ್ದರೆ ಜನ ನನಗೆ ಇಷ್ಟೊಂದು ಪ್ರೀತಿ ತೋರಿಸ್ತಿರಲಿಲ್ಲ. ಬಿಗ್ ಬಾಸಲ್ಲಿ ನಾನಾಗಿದ್ದೆ, ಇದರಿಂದ ಜನರಿಗೆ ಇಷ್ಟವಾಗಿದ್ದೇನೆ ಎಂದು ಹೇಳಿದರು. ಆದರೆ ಸಂಗೀತ ಶೃಂಗೇರಿ ಮತ್ತು ವಿನಯ್ ಅಭಿಮಾನಿಗಳು ಇವರಿಬ್ಬರೇ ನಿಜವಾದ ವಿನ್ನರ್ಸ್ಗಳು. ಬಿಗ್ ಬಾಸ್ನಲ್ಲಿ ಗೆಲ್ಲದಿದ್ದರೆ ಏನೋ ಜನರ ಮನಸ್ಸು ಗೆದ್ದಿದ್ದಾರೆ ಎಂದು ಖುಷಿಪಟ್ಟಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಾಗಿದ್ರು ಮತ್ತು ಯಾರು ಈ ಸೀಸನ್ ವಿನ್ ಆಗಬೇಕಿತ್ತು ಎಂದು ಕಮೆಂಟ್ ಮೂಲಕ ತಿಳಿಸಿ.